ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಲೋಕ. ಸೊ ನಾನಿವತ್ತು ಒಂದು ಒಳ್ಳೆ ಸ್ಪೆಷಲ್ ಬೈಕ್ ಜೊತೆ ಬಂದಿದ್ದೀನಿ. ಈ ಬೈಕ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ, ಈ ಬೈಕ್ ಬಗ್ಗೆ ಎಲ್ಲರಿಗೂ ಗೊತ್ತು. ಬಟ್ ಸ್ವಲ್ಪ ರಿಫ್ರೆಶ್ ಆಗಿ ಹೊಸದಾಗಿ ಬಂದಿರೋ ಥರ ಇದೆ. ನಮ್ಮ ಹಿಂದಿನ ಜನ್ರೇಷನ್ ಏನಿದೆ ಅವ್ರಿಗೆ ಈ ಗಾಡಿ ಚಿರಪರಿಚಿತ ಯಾವತ್ತೂ. ಬಟ್ ಈಗ ತೋರಿಸಿದ್ರೆ ಮೋಸ್ಟ್ಲಿ ಗುರ್ತಿಡಿಯಲ್ಲ ಅನಿಸುತ್ತೆ. ಯಾಕಂದರೆ ಒಂದು ಲೆಜೆಂಡ್ರಿ ಬೈಕು, ಸುಮಾರಷ್ಟು ವರ್ಷ ಈ ಮೋಟರ್ ಇಂಡಸ್ಟ್ರಿನ, ಟೂ ವೀಲರ್ ಇಂಡಸ್ಟ್ರಿನ ಆಳಿತ್ತು. ಒಂಥರ ಡಿಫ್ರೆಂಟ್ ಯೂನಿಕ್ ಬೈಕ್ ಆಗಿತ್ತು ಆವಾಗ. ಸೊ ನನ್ ಅದರ್ ದ್ಯಾನ್ ಬಜಾಜ್ ಚೇತಕ್ ಏನು ಈ ಥರ ಇರುತ್ತಾ ಅಂತ ಕೇಳ್ಬೋದು ನೀವು. ಹೌದು, ಇದು ಆ್ಯಕ್ಚುಲಿ ಹೊಸ ಮಾಡಲ್ ಬಜಾಜ್ ಚೇತಕ್ EV ಎಲೆಕ್ಟ್ರಿಕ್ ವೆಹಿಕಲ್ಲು. ನೀವು ಬೋರ್ಡ್ ನೋಡಿದ್ರೇ ಹೇಳ್ಬಿಡ್ಬೋದು, ಗ್ರೀನ್ ಕಲರ್ ಬೋರ್ಡ್ ಕೊಟ್ಟಿದ್ದಾರೆ. ಸೊ ಇದು ಎಲೆಕ್ಟ್ರಿಕ್ ವೆಹಿಕಲ್ಲು. ಏನಪ್ಪ ಬಜಾಜ್ ಚೇತಕ್ಕು ಎಲೆಕ್ಟ್ರಿಕಲ್ಲಿ ಬಿಟ್ಬಿಟ್ಟಿದ್ದಾರೆ, ಏನು ಸ್ಪೆಷಲ್ಲು ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತು ಚೇತಕ್ ಎಂಥ ಲೆಜೆಂಡ್ರಿ ಬೈಕ್ ಅಂತ. ಆಗ ಆಲ್ಮೋಸ್ಟ್ ಒಂದು 70 to 80% ಜನ ಯೂಸ್ ಮಾಡ್ತಾ ಇದ್ದಿದ್ದಂಥ ಬೈಕ್ ಇದು ಬಜಾಜ್ ಚೇತಕ್ಕು. ಆಗ ತುಂಬ ಯೂನಿಕ್ ಆಗಿತ್ತು. ಗೇರ್ ಗಾಡಿ ಆಗಿತ್ತು, ಅದು ಕೈಯಲ್ಲಿ ಗೇರ್ ಹಾಕಬೇಕಾಗಿತ್ತು. ಸೊ ಕಾಲಲ್ಲಿ ಕಾಲ ಹತ್ರ ಬ್ರೇಕ್ ಇರ್ತಾಯಿತ್ತು. ಸುಮಾರಷ್ಟು ಎಲ್ಲ ಚೇಂಜ್ ಮಾಡಿ ಈಗ 2024ಗೆ ಯಾವ ಥರ ಬೇಕು ಹೊಸ ಮಾಡಲು ಎಲೆಕ್ಟ್ರಿಕ್ ವೆಹಿಕಲ್ಸು ತುಂಬ ಜಾಸ್ತಿ ಇರೋದ್ರಿಂದ ಈಗ ಅದೇ ಒಂದು ಟ್ರೆಂಡ್ನ ಅವ್ರನ್ನು ಫಾಲೋ ಮಾಡಿ ಬಜಾಜ್ ಎಲೆಕ್ಟ್ರಿಕ್ EV ಬಿಟ್ಟಿದ್ದಾರೆ, ಎಲೆಕ್ಟ್ರಿಕ್ ವೆಹಿಕಲ್ಲು. ನೀವು ನೋಡ್ಬೋದು, ಹತ್ರ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸ್ಲೀಕಾಗಿ ಸ್ಲಿಮ್ಮಾಗಿ ಡಿಸೈನ್ ಇದೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ಕಾಗಿ ಕಾಣಿಸುತ್ತೆ, ತುಂಬ ಯೂನಿಕ್ಕಾಗಿ ಸ್ಲೀಕಾಗಿ. ಕಲರ್ ಕೂಡ ಅಷ್ಟೇ, ನಿಮಗೆ ಕಲರ್ಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ನೀವು ನೋಡ್ತಾ ಹೋದರೆ ಪ್ರತಿಯೊಂದು ಡಿಸೈನೂ ತುಂಬ ಚೆನ್ನಾಗಿ, ತುಂಬ ಪ್ರಾಕ್ಟಿಕಲಾಗಿ ಮಾಡ್ಯಾರ. ಇದು ಬೈಕ್ನ ನೋಡೋಕ್ಕೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ರೋಡ್ ಪ್ರೆಸೆನ್ಸು ತುಂಬ ಚೆನ್ನಾಗಿದೆ, ಯಾವುದೋ ಒಂದು ಆರ್ಡಿನರಿ ಬೈಕ್ ಥರ ಅಲ್ಲ, ತುಂಬ ಸ್ಲೀಕಾಗಿದೆ. ಸೊ ಗಾಡಿನ ನೀವು ನೋಡ್ತಾ ಇದ್ದರೆ ಆವಾಗಲೇ ಹೇಳಿದೆ, ತುಂಬ ಸ್ಲೀಕಾಗಿ ಡಿಸೈನ್ ಮಾಡಿದ್ದಾರೆ. ನೀವು ಈ ಪೋರ್ಷನ್ ಎಲ್ಲ ನೋಡ್ತಾ ಇದ್ದರೆ ನೀವು ಕಲರ್ ಕೂಡ ನೋಡ್ಬೋದು. ಒಂಥರ ಶೈನಿಂಗ್ ಮೆಟೀರಿಯಲ್ ಇದೆ, ಶೈನಿಂಗ್ ಕೋಟಿಂಗ್ ಇದೆ. ಮತ್ತು ಮೇಯ್ನು ಇದು ಬಾಡಿ ಹೇಳ್ಬೇಕಂದ್ರೆ ನಾರ್ಮಲಾಗಿ ಬೇರೆ ಗಾಡಿಗಳಿಗೆ ಫೈಬರ್ ಇದು ಫಿನಿಶ್ ಬರುತ್ತೆ, ಫೈಬರ್ ಬಾಡಿ ಬರುತ್ತೆ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಮೆಟಲ್ ಬಾಡಿ ಬಂದಿದೆ. ಸೊ ಕಂಪ್ಲೀಟ್ ಬಾಡಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆನೂ ಮೆಟಲ್ ಫಿನಿಶ್ ಇದೆ. ಇದು ಯಾವುದು ಫೈಬರ್ ಅಲ್ಲ, ಕಂಪ್ಲೀಟ್ ಮೆಟಲಲ್ಲಿ ಮಾಡಿರೋದು. ಸೊ ಅದೊಂದು ಪ್ಲಸ್ ಪಾಯಿಂಟು. ಸೊ ಅದು ಬಿಟ್ಟು ನಿಮಗೆ ಕಲರ್ಸ್ ಬಗ್ಗೆ ಹೇಳ್ಬೇಕಂತಂದರೆ ಇದು ನಿಮಗೆ ಟೋಟಲಾಗಿ 16 ಕಲರ್ಸ್, 16 ಕಲರ್ ವೇರಿಯಂಟ್ಸಲ್ಲಿ ಬರುತ್ತೆ. ಅಂದರೆ ಮಿಕ್ಸ್ ಮ್ಯಾಚಸ್ ಆಗಿರುತ್ತೆ ಕಲರ್ಸ್, ಸುಮಾರಷ್ಟು ಆಪ್ಷನ್ಸ್ ಇದ್ದಾವೆ. ಸ್ಟಾರ್ಟಿಂಗ್ ಬಿಟ್ಟಾಗ ಒಂದು 4 ರಿಂದ 5 ಕಲರ್ಸ್ ಬಿಟ್ಟಿದ್ರು, ಒಂದು 5 ವೇರಿಯಂಟ್ಸ್ ಬಿಟ್ಟಿದ್ರು ಕಲರ್ಸಲ್ಲಿ. ಬಟ್ ಅದಾದಮೇಲೆ ಸೇಲ್ಸ್ ಎಲ್ಲ ಜಾಸ್ತಿ ಆದಮೇಲೆ ಕಲರ್ಸ್ ಮೇಲೆ ತುಂಬ ಅವರು ವರ್ಕ್ ಮಾಡಿ ಟೋಟಲಾಗಿ ಇವಾಗ 16 ಕಲರ್ಸು ಅವೈಲಬಲ್ ಇದೆ. ಸೊ 16 ಕಲರ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ಸ್ ತೊಗೊಬೋದು. ಮತ್ತು ನೀವು ಹೆಡ್ಲೈಟ್ ನೋಡೋಂಗಿದ್ರೆ LED ಹೆಡ್ ಲ್ಯಾಂಪು. ಸೊ ನಿಮಗೆ ಇಲ್ಲಿ ಆಪ್ಷನ್ಸ್ ಇದ್ದಾವೆ, ಬೇರೆ ಬೇರೆ ಥರ ಆಪ್ಷನ್ಸು. ಬಿಸಿಲಿಗೆ ಅಷ್ಟು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಿ ಚೆನ್ನಾಗಿದೆ. ಒಂದು ರಿಂಗ್ ಶೇಪಲ್ಲಿ ಕೊಟ್ಟಿದ್ದಾರೆ, ತುಂಬ ಯೂನಿಕ್ಕಾಗಿ ಚೆನ್ನಾಗಿದೆ. ಸೊ ಅಲ್ಲಿಂದ ನೀವು ಹಾಗೆ ಕೆಳಗೆ ಬಂದರೆ ಇಲ್ಲಿ ಈ ಕಡೆಗೆ ನೋಡೋದಾದರೆ ನೋಡಿ, ಇಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಅಲಾಯ್ ವೀಲ್ಸು. ಮತ್ತು ಹಾಗೆ ನೀವು ಹಿಂದಕ್ಕೆ ಬಂದರೆ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ, 2 ಅಲಾಯ್ ವೀಲ್ಸೇ. ಸೊ ನೆಕ್ಸ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬಂದರೆ ಒಂದು ಒಳ್ಳೆ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈಗ ಆನ್ ಮಾಡೋಣ. ಆನ್ ಮಾಡೋಕ್ಕೆ ಈಗ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಬಟನ್ ಪ್ರೆಸ್ ಮಾಡಿದ್ದೆ ನಿಮ್ಗೆ ಒಂದು ಒಳ್ಳೆ ಆ್ಯನಿಮೇಷನ್ ಬರುತ್ತೆ ಬಜಾಜ್ ಚೇತಕ್ದು. ನೋಡಿ ಈ ಥರ ಆ್ಯನಿಮೇಷನ್ ಬಂದು ವೆಲ್ಕಮ್ ಸ್ಕ್ರೀನ್ ಬರುತ್ತೆ. ಸೊ ಇದು ಮೇನ್ ಸ್ಕ್ರೀನ್. ಇಲ್ಲಿ ನಿಮಗೆ ಇಂಡಿಕೇಟರ್ಸ್ದು ಮತ್ತು ಲೈಟ್ಸ್ದು ಎಲ್ಲ ಆಪ್ಷನ್ಸ್ ಇಲ್ಲಿ ತೋರಿಸುತ್ತೆ. ಮತ್ತು ಡ್ರೈವು ಮತ್ತು ರಿವರ್ಸ್ ಆಪ್ಷನ್ನು ಎಲ್ಲ ಇಲ್ಲಿ ತೋರಿಸುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಇದು ರಿವರ್ಸ್ ಮೋಡು ಮತ್ತು ಡ್ರೈವ್ ಮೋಡು. ಸೊ ಇದೆಲ್ಲ ಆಪ್ಷನ್ಸ್ ನಿಮಗೆ ಇವಾಗ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇದ್ದರೆ ಈಗ ಇಲ್ಲಿ ಆಪ್ಷನ್ಸ್ ಇದ್ದಾವೆ ನೋಡಿ. D ಅಂತ ಆಪ್ಷನ್ ಇದೆ, R ಅಂತ ಆಪ್ಷನ್ ಇದೆ, ಮತ್ತು ಇಲ್ಲೊಂದು ಆಪ್ಷನ್ ಇದೆ. ಎಲ್ಲ ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ಗಾಡಿನ ನಾನು ನಿಮ್ಗೆ ಆಗಲೇ ಹೇಳ್ದಾಗೆ ತೋರಿಸ್ತೀನಿ ನೋಡಿ. ಗಾಡಿ ಕಂಪ್ಲೀಟ್ ಆಫ್ ಆಗಿದೆ. ಒಂದು ಸಲ ಪ್ರೆಸ್ ಮಾಡಿದ್ರೆ ನಿಮಗೆ ಗಾಡಿ ಆನ್ ಆಗುತ್ತೆ. ಸೊ ಈ ಥರ ಸೌಂಡ್ ಬಂದು ಆ್ಯನಿಮೇಷನ್ ಎಲ್ಲ ಬಂದು ನಿಮಗೆ ವೆಲ್ಕಮ್ ಸ್ಕ್ರೀನ್ ಎಲ್ಲ ಬರುತ್ತೆ. ಸೊ ಗಾಡಿ ರೆಡಿ ಇದೆ ಅಂತ. ಸೊ ಬ್ರೇಕ್ ಹಿಡ್ಕೊಂಡು ನೀವು ನೋಡಿ, ಇಲ್ಲಿ ನ್ಯೂಟ್ರಲ್ ತೋರಿಸ್ತಾ ಇದೆ. ಬ್ರೇಕ್ ಹಿಡ್ಕೊಂಡು D ಪ್ರೆಸ್ ಮಾಡಿದ್ರೆ ಡ್ರೈವ್ ಮೋಡ್ಗೆ ಹೋಗುತ್ತೆ, ಆ್ಯಕ್ಸ್ಲೇಟರ್ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ. ಅದೇ ನೀವು ಬ್ರೇಕ್ ಹಿಡ್ಕೊಂಡು Rನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಬೇಕು, ಆಗ ರಿವರ್ಸ್ ಹೋಗುತ್ತೆ ನೋಡಿ. ನಿಮಗೆ ರಿವರ್ಸ್ ತೊಗೊಳುತ್ತೆ ಗಾಡಿ. ಸೊ ಮತ್ತು ನೆಕ್ಸ್ಟ್
ಡಿಪ್ರೆಸ್ ಮಾಡಿದ್ರೆ ಡ್ರೈವಿಗೆ ಬರುತ್ತೆ. ಡ್ರೈವ್ ಮೋಡಲ್ಲಿ ಎರಡಿದೆ, ಒಂದು ಈಕೋ ಮೋಡ್ ಇದೆ, ಇನ್ನೊಂದು ಸ್ಪೋರ್ಟ್ ಮೋಡ್ ಇದೆ. ಈಗ ನಾರ್ಮಲ್ ಈಕೋ ಮೋಡಲ್ಲಿದೆ. ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಸ್ಪೋರ್ಟ್ಸ್ ಮೋಡ್ ನೋಡಿ, ನಿಮ್ಗೆ ಇಲ್ಲಿ ಇದೆಲ್ಲ ಚೇಂಜ್ ಆಗುತ್ತೆ ನೋಡಿ. ಇದು ನಾರ್ಮಲ್ ಮೋಡ್, ಈಕೋ ಮೋಡು, ಮತ್ತು ಇದು ಡ್ರೈವ್ ಸ್ಪೋರ್ಟ್ ಮೋಡು. ಇದರಲ್ಲಿ ಸ್ವಲ್ಪ ಆ್ಯಕ್ಸಿಲರೇಷನ್ನು ಸ್ವಲ್ಪ ಫೆರೋಷಿಯಸ್ ಆಗಿರುತ್ತೆ. ಸೊ ಆಪ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ಕಡೆ ಬಂದರೆ ಲೆಫ್ಟ್ ಇಂಡಿಕೇಟರ್ಸು, ಲೈಟ್ಸು, ಮತ್ತು ಹಾರನ್ನು, ಮತ್ತು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಇನ್ಫಾರ್ಮೇಷನ್ ನೋಡಿ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಡಿಸ್ಪ್ಲೇ, ಬ್ಲೂಟೂತ್, ಸೆಟ್ಟಿಂಗ್ಸ್, ವೆಹಿಕಲ್ ಇನ್ಫಾರ್ಮೇಷನ್, ಇದೆಲ್ಲ ಆಪ್ಷನ್ಸು. ಸೊ ಮತ್ತು ಇದು ಮೇನ್. ಸೊ ಬೈಕಲ್ಲಿ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಿಮಗೆ ಸೀಟ್ ಕೆಳಗೂ ಸ್ಟೋರೇಜ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮುಂದೆನೂ ಕೊಟ್ಟಿದ್ದಾರೆ. ಅದು ಹೇಗೆ ಓಪನ್ ಮಾಡೋದನ್ನು ತೋರಿಸ್ತೀನಿ. ಇಲ್ಲೊಂದು ಬಟನ್ ಇದೆ ನೋಡಿ. ಸೊ ಈ ಬಟನ್ನ ಒಂದು ಸಲ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ನೋಡಿ, ತೋರಿಸ್ತೀನಿ. ಒಂದು ಸಲ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಜಾಸ್ತಿ ಏನು ಇಟ್ಕೊಳಕ್ಕಾಗೋದಿಲ್ಲ. ಏನಾದರೂ ಫಸ್ಟ್ ಏಡು ಇಲ್ಲ ಒಂದು ಸ್ವಲ್ಪ ಏನಾದರೂ ಪೇಪರ್ಸು ಆ ಥರ ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಬೋದು. ಸೊ ನೆಕ್ಸ್ಟು ಇದೇ ಬಟನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಈ ಜಾಗ ಓಪನ್ ಆಗುತ್ತೆ. ಸೊ ನೋಡಿ, ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಕೋಬೇಕು ನೋಡಿ, ಓಪನ್ ಆಯಿತು. ಸೊ ಈ ಥರ ಬರುತ್ತೆ, ಪರವಾಗಿಲ್ಲ. ಗುಡ್ ಅಮೌಂಟ್ ಆಫ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೊಂದು ಲೈಟ್ ಸಹ ಕೊಟ್ಟಿದ್ದಾರೆ ಇನ್ ಕೇಸ್ ನೈಟ್ ಟೈಮ್ ಯೂಸ್ ಮಾಡ್ತೀರಂದರೆ. ಚಾರ್ಜರ್ ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ಚಾರ್ಜರು. ಇಲ್ಲಿ ಚಾರ್ಜಿಂಗ್ ಹಾಕೋದು ಪೋರ್ಟು. ಸೊ ಇಲ್ಲಿಂದ ನೀವು ಚಾರ್ಜ್ ಹಾಕ್ಕೋಬೋದು. ಚೆನ್ನಾಗಿದೆ, ಒಳ್ಳೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಬಿಟ್ಟು ನೀವು ನಾರ್ಮಲಾಗಿ ಈ ಥರ ವೆಹಿಕಲ್ಸಲ್ಲಿ ಏನಾದರೂ ಹ್ಯಾಂಗ್ ಮಾಡಿಕೊಂಡು ಕವರ್ಸ್ ಹ್ಯಾಂಗ್ ಮಾಡ್ಕೊಂಡು ಹೋಗಬೇಕು ಅಂದರೆ ಅದಕ್ಕೂ ನಿಮ್ಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಬಜಾಜ್ ಚೇತಕ್ದು ಲೋಗೋ ಇದು. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಹೊರಗಡೆಗೆ ಬರುತ್ತೆ. ಸೊ ಈ ಥರ ಹೊರಗಡೆಗೆ ಬಂದಾಗ ನೀವು ಇಲ್ಲಿ ಏನಾದರೂ ಕವರ್ಸು ಏನಾದರೂ ಇಟ್ಕೊಬೋದು, ಇಲ್ಲ ಮಾಮೂಲಿ ವಾಪಸ್ ಈ ಥರ ಹೊರಟು. ಸೊ ನೆಕ್ಸ್ಟ್ ಗಾಡಿ ಕೀನ ತೋರಿಸ್ಬೇಕಂದ್ರೆ ಒಂದು ಒಳ್ಳೆ ಸ್ಟೈಲಿಶ್ ಕೀ ಕೊಟ್ಟಿದ್ದಾರೆ. ಇದನ್ನ ನೀವು ಎಲ್ಲೂ ಇನ್ಸರ್ಟ್ ಮಾಡಿ ಆನ್ ಮಾಡೋದು ಆ ಥರ ಏನಿಲ್ಲ. ಜಸ್ಟ್ ಇದೊಂದು ಸೆನ್ಸಾರ್ ಕೀ ಥರ. ನೀವು ಜಸ್ಟ್ ನಿಮ್ಮ ಜೋಬಲ್ಲಿ ಇಟ್ಕೊಂಡ್ರೆ ಸಾಕು, ಆ ಸೆನ್ಸರ್ ಕನೆಕ್ಟಿವಿಟಿಯಿಂದ ವರ್ಕ್ ಆಗುತ್ತೆ. ಇಲ್ಲಿ ಫಿಸಿಕಲ್ ಕೀ ಥರ ಏನು ಕೊಟ್ಟಿಲ್ಲ ಇದರಲ್ಲಿ. ಸೊ ನೀವು ಜಸ್ಟ್ ಜೋಬಲ್ಲಿ ಇಟ್ಕೊಬೇಕು, ಜೋಬಲ್ಲಿ ಇಟ್ಕೊಂಡು ಬಟನ್ ಪ್ರೆಸ್ ಮಾಡಿ ಹೋಗ್ತಾ ಇರ್ಬೋದು. ಸೊ ಇದು ನೀವು ನೋಡಿದ್ರೆ ಇದರಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ಏನಂದರೆ ನಿಮಗೆ ಇಲ್ಲಿ ಇಂಡಿಕೇಟರ್ಸ್ ಆನ್ ಆಗುತ್ತೆ. ಸೊ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಹೋಗುತ್ತಿಲ್ಲ ನೋಡಿ, ಆ ಥರ ಇಂಡಿಕೇಟರ್ಸ್ ಆನ್ ಆಗುತ್ತೆ ಬಟನ್ ಪ್ರೆಸ್ ಮಾಡಿದಾಗ. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಎಲ್ಲಾದರೂ ನೀವು ಏನೋ ಪಾರ್ಕಿಂಗ್ ನಿಲ್ಲಿಸಿರ್ತೀರ, ಸುಮಾರು ಗಾಡಿಗಳಿರುತ್ತೆ, ಅಲ್ಲಿ ನಿಮ್ಮ ಗಾಡಿ ಗೊತ್ತಾಗಲ್ಲ, ಅಥವಾ ನೈಟ್ ಟೈಮ್ ಎಲ್ಲಾದರೂ ನಿಲ್ಲಿಸಿದ್ದಾಗ ಈ ಬಟನ್ ಪ್ರೆಸ್ ಮಾಡಿ ಇದು ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಗಾಡಿ ಎಲ್ಲಿದೆ ಅಂದ್ಬಿಟ್ಟು. ಸೊ ಇದೊಂದು ಕೂಲ್ ಆಪ್ಷನ್. ಸೊ ಗಾಡಿದು ಸೀಟಿಂಗ್ ಪೋಸ್ಚರ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕುಷನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸಾಫ್ಟಾಗಿದೆ. ಹಿಂದೆ ಕೂರೋರ್ಗೂ ಅಷ್ಟೇ, ಮುಂದೆ ಕೂರೋರ್ಗೂ ಅಷ್ಟೇ. ಸ್ವಲ್ಪ ಸೀಟು ಚಿಕ್ಕದಂತಲೇ ಅನಿಸ್ತು, ಬಟ್ ಓಕೆ, ಮ್ಯಾನೇಜ್ ಮಾಡ್ಬೋದು. ಸ್ವಲ್ಪ ದಪ್ಪಗಿರೋರು ದೊಡ್ಡದಾಗಿರೋರು ಕೂತ್ಕೊಂಡ್ರೆ ಸ್ವಲ್ಪ ಕಂಜೆಸ್ಟೆಡ್ ಅನಿಸ್ಬೋದು, ಬಟ್ ನಾರ್ಮಲಾಗಿ ಸೀಟ್ ಚೆನ್ನಾಗಿದೆ. ಒಂದು ಕುಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಸೀಟಿಂಗ್ ಪೋಸ್ಚರ್ ಬಂದರೆ ನೋಡಿ, ಒಂದು ಪ್ರಾಪರ್ ಕೂತ್ಕೊಳ್ಳೋ ಪೊಸಿಷನಲ್ಲೇ ಕೂರ್ಬೋದು ನಾವು. ಜಾಸ್ತಿ ಏನು ಇದು ಸ್ಟ್ರೆಸ್ಫುಲ್ಲಾಗಿ ಏನಿಲ್ಲ, ಪ್ರಾಪರಾಗಿ ಸ್ಟಿಫಾಗಿ ಕೂತ್ಕೋಬೋದು. ಈ ಥರ ಸೀಟಿಂಗ್ ಪೊಸಿಷನ್ ಬರುತ್ತೆ, ಚೆನ್ನಾಗಿದೆ. ಗಾಡಿ ಓಡಿಸೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ವೆಯ್ಟು ಕೂಡ ಅಷ್ಟೇ ಈಕ್ವಲಿ ಬ್ಯಾಲೆನ್ಸ್ಡ್ ಆಗಿದೆ. ಆ ಕಡೆಗೆ ಪುಲ್ ಆಗೋದು, ಈ ಕಡೆಗೆ ಪುಲ್ ಆಗೋದು ಆ ಥರ ಏನಿಲ್ಲ. ತುಂಬ ಈಕ್ವಲಿ ಬ್ಯಾಲೆನ್ಸ್ಡು ಮತ್ತು ಈಸಿಯಾಗಿ ಮೇಂಟೈನ್ ಮಾಡ್ಬೋದು, ಈಸಿಯಾಗಿ ಮನೂವರ್ ಮಾಡ್ಬೋದು ಗಾಡಿನ. ಆ ಥರ ಲೈಟ್ ವೆಯ್ಟಾಗಿ ಗಾಡಿನ ಮಾಡಿದ್ದಾರೆ. ಅಫ್ಕೋರ್ಸ್ ಒಂದಷ್ಟು ಎಲಿಮೆಂಟ್ಸ್ ನಾರ್ಮಲ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ಬೈಕ್ಸಲ್ಲಿ ಒಂದಷ್ಟು ಎಲಿಮೆಂಟ್ಸು ರಿಮೂವ್ ಮಾಡಿರ್ತಾರೆ. ಸೊ ಅದರಿಂದ ಸ್ವಲ್ಪ ಪ್ಲಸ್ ಆಗುತ್ತೆ, ವೆಯ್ಟ್ ಕಡಿಮೆ ಆಗಿರುತ್ತೆ. ಮತ್ತು ಅದು ಬಿಟ್ಟು ನಿಮಗೆ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಎಲೆಕ್ಟ್ರಿಕ್ ಗಾಡಿ ಅಂದಮೇಲೆ ಮೇಯ್ನು ಬ್ಯಾಟ್ರಿ ಅಲ್ವಾ. ಸೊ ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಒಂದೊಳ್ಳೆ ಡೀಸೆಂಟ್ ಪವರ್ಫುಲ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ನಿಮಗೆ ಈ ಬ್ಯಾಟ್ರಿ ಒಂದು 4 to 5 hours ಫುಲ್ ಚಾರ್ಜ್ ಆಗುತ್ತೆ, 4 to 5 ಗಂಟೆ ಒಳಗಡೆ. ಕಂಪನಿ ಕ್ಲೈಮ್ ಮಾಡೋದು 110ವರೆಗೂ ಬರುತ್ತೆ, 110 ಕಿಲೋಮೀಟ್ರ್ ಓಡಿಸ್ಬೋದು ಒಂದು ಫುಲ್ ಚಾರ್ಜಲ್ಲಿ ಅಂತಾರೆ. ಬಟ್ ಗಾಡಿ ಓಡಿಸಿರೋರು, ಈ ಗಾಡಿ ಅಥವಾ ಬೇರೆ ಗಾಡಿ ಓಡಿಸಿರೋರು, ಚೇತಕ್ ಇಟ್ಟಿರೋರು ಇ ವಿಯಲ್ಲಿ ಕಸ್ಟಮರ್ಸ್ ಹೇಳೋಂಗೆ ಒಂದು 85 to 95 ಆ ರೇಂಜಲ್ಲಿ ನಿಮಗೆ ಇದು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದು ಫುಲ್ ಚಾರ್ಜಲ್ಲಿ ಒಂದು 85 to 95 ಕಿಲೋಮೀಟ್ರ್ ಓಡಿಸ್ಬೋದು ಅಂತ ಹೇಳ್ತಾರೆ. ಸೊ ಅದೇ 4 to 5 hours ಚಾರ್ಜ್ ಮಾಡಿದ್ರೆ ನಿಮಗೊಂದು 80 to 90 ಕಿಲೋಮೀಟರ್ಸ್ ಈಸಿಯಾಗಿ ಬರುತ್ತೆ, ವಿಚ್ ಈಸ್ ಎ ಗುಡ್ ಥಿಂಗ್ ಆ್ಯಕ್ಚುಲಿ. ಈಗ ಫ್ಯೂಯಲ್ ಎಲ್ಲ ಜಾಸ್ತಿ ಆಗಿರೋದು ಅದೆಲ್ಲ ನೀವು ನೋಡ್ತಾನೆ ಇದ್ದೀರಾ. ಸೊ ಅದೆಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಎಲೆಕ್ಟ್ರಿಕ್ ವೆಹಿಕಲು ಒಂದೊಳ್ಳೆ ಬೆಸ್ಟ್ ಆಪ್ಷನ್ನು. ಮತ್ತು ನಿಮಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಜಾಸ್ತಿ ನಿಮಗೆ ಸರ್ವಿಸ್ ಮಾಡಿಸೋದು ಏನಿರಲ್ಲ.
ಮೇ ಬಿ ಒಂದು 3 months ಇಲ್ಲ 6 months ಒನ್ಸು ಬ್ಯಾಟ್ರಿ ಚೆಕ್ ಮಾಡಿಸ್ಬೇಕಾಗುತ್ತೆ. ಫಾರ್ ಯೋರ್ ಸೇಫ್ ಸೈಡ್ ಅಷ್ಟೇ, ಮಾಡಿಸ್ಲೇಬೇಕು ಅಂತೆಲ್ಲ ಏನಿಲ್ಲ. ನೀವು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟು ನೀಟಾಗಿ ಮೇಂಟೈನ್ ಆಗುತ್ತೆ ಗಾಡಿ. ಸೊ ಅದು ಬಿಟ್ಟು ಜಾಸ್ತಿ ಇದರಲ್ಲಿ ಮೇಂಟೆನೆನ್ಸ್ ಏನೂ ಬರೋದಿಲ್ಲ, ಅದೊಂದು ಪ್ಲಸ್ ಪಾಯಿಂಟು EV ವೆಹಿಕಲ್ಸ್. ಸೊ ಗಾಡಿ ನಿಮಗೆ ಆವಾಗಲೇ ಹೇಳ್ದಾಗೆ ತುಂಬ ಸ್ಟೈಲಿಶಾಗಿ ಕಾಣಿಸುತ್ತೆ, ತುಂಬ ಒಂಥರ ಯುನೀಕಾಗಿ ಕಾಣಿಸುತ್ತೆ ಗಾಡಿ. ರೋಡ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಸೊ ಕಂಪ್ಲೀಟಾಗಿ ಓವರಾಲ್ ಆಗಿ ಒಂದೊಳ್ಳೆ ಗಾಡಿ ಮನೆಗೆ, ಫ್ಯಾಮಿಲಿ ವೆಹಿಕಲ್ಲು. ತುಂಬ ಸ್ಪೋರ್ಟಿಯಾಗೂ ಇರುತ್ತೆ, ತುಂಬ ಒಂಥರ ಐ ಕ್ಯಾಚಿಯಾಗೂ ಇರುತ್ತೆ. ಸೊ ನೋಡಿದ್ರಲ್ಲ, ಒಂದೊಳ್ಳೆ ಎಲೆಕ್ಟ್ರಿಕ್ ಗಾಡಿ ಫ್ಯಾಮಿಲಿಗೆ ಬೇಕು ಅಥವಾ ನಿಮಗೆ ಪರ್ಸ್ನಲ್ ಯೂಸಿಗೆ ಬೇಕು ಅಂತಂದರೆ ಇದೊಂದು ಒಳ್ಳೆ ಆಪ್ಷನ್ನು. ಇನ್ನೂ ಸುಮಾರಷ್ಟು ಗಾಡಿಗಳಿದ್ದಾವೆ, ನಿಮಗೆ TVS ಅಲ್ಲೂ ಇದ್ದಾವೆ ಮತ್ತು ಏತರಲ್ಲೂ ಇದ್ದಾವೆ, ಮತ್ತು ಬೇರೆ ಬೇರೆ ಈಗ ಹೊಸ ಮಾಡೆಲ್ಸ್ ಎಲ್ಲ, ಹೊಸ ಕಂಪನೀಸ್ ಎಲ್ಲ ಬಂದಿದ್ದಾವೆ. ಸುಮಾರಷ್ಟು ಆಪ್ಷನ್ಸ್ ಇದ್ದಾವೆ. ಬಟ್ ಬಜಾಜ್ ಚೇತಕ್ ಆಗಿರೋದ್ರಿಂದ ಒಂದೊಳ್ಳೆ ಟ್ರಸ್ಟ್ ವರ್ದಿ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಒಳ್ಳೆ ಆಪ್ಷನ್ ನಿಮಗೆ, ಕಂಪ್ಲೀಟಾಗಿ ನಿಮಗೆ ಎಲ್ಲ ಥರ ಯೂಸ್ಗೂ ಆಗುತ್ತೆ, ರಫ್ ಯೂಸ್ಗೂ ಆಗುತ್ತೆ, ನಾರ್ಮಲ್ಗೆ ಡೈಲಿ ಲೈಫ್ ಯೂಸ್ ಮಾಡ್ತೀರಾ, ಇಲ್ಲ ಯಾವಾಗಲಾದರೂ ಒಂದು ಸಲ ಇರ್ತೀರಾ ಅಂದರೆ ಕಡಿಮೆ ಮೇಂಟೆನೆನ್ಸ್ ಇರೋದ್ರಿಂದ ನೀವು ಹೇಗೆ ಬೇಕಾದರೂ ಹಾಗೆ ಯೂಸ್ ಮಾಡ್ಬೋದು. ಗಾಡಿ ಏನು ಪ್ರಾಬ್ಲಮ್ ಬರೋದಿಲ್ಲ. ಕರೆಕ್ಟಾಗಿ ಮೇಂಟೆನೆನ್ಸ್ ಟೈಮ್ಗೆ ಮೇಂಟೆನೆನ್ಸ್ ಮಾಡಿಸ್ತಾ ಇದ್ದರೆ ಬೇರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬೋದು. ನಿಮ್ಗೆ ಆಗಲೇ ಹೇಳಿದಾಗೆ ಸಿಕ್ಕಾಪಟ್ಟೆ ಕಲರ್ಸ್ ಇದ್ದಾವೆ, 16+ ಕಲರ್ಸ್ ಇದ್ದಾವೆ, 15 to 16 ಕಲರ್ಸ್ ಇದ್ದಾವೆ. ಸೊ ಆ ಕಲರ್ ಆಪ್ಷನ್ಸಲ್ಲಿ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಬೋದು. ಜಾಸ್ತಿ ವೆಯ್ಟಿಂಗ್ ಪೀರಿಯಡು ಇಲ್ಲ, ನನಗನ್ಸಿ ತುಂಬ ಬೇಗನೆ ಕೊಡ್ತಾರೆ. ಸೊ ಅದು ಬಿಟ್ಟು ಫೈನಲಾಗಿ ಇದೆಲ್ಲ ಹೇಳಿದ್ಮೇಲೆ ಫೈನಲಾಗಿ ಕೇಳೋದೆ ಪ್ರೈಸ್ ಎಷ್ಟು ಅಂತ, ಗಾಡಿ ಬೆಲೆ ಎಷ್ಟು ಅಂತ. ಸೊ ಮುಂಚೆ ಬಿಟ್ಟಾಗ 1,30,000, 1,40,000 ಆ ಥರ ಇತ್ತು. ಇವಾಗ ಆಲ್ಮೋಸ್ಟ್ 150-160ವರೆಗೂ ಆಗ್ತಾಯಿದೆ. ಈ ಗಾಡಿ ಓನರು ಇದನ್ನ ತೊಗೊಂಡಾಗ 1,50,000 ಚೇಂಜ್ ಏನೋ ಕೊಟ್ಟಿದ್ರು. ಸೊ ಇದು ಜಸ್ಟ್ ಒಂದು 500 ಕಿಲೋಮೀಟ್ರ್ ಓಡಿದೆ ಅಷ್ಟೇ, ಇನ್ನೂ ತುಂಬ ಹೊಸ ಗಾಡಿ ಇದು. ಸೊ ಚೆನ್ನಾಗಿದೆ, ಓನರ್ ರಿವ್ಯೂ ಪ್ರಕಾರ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಫುಲ್ ಚಾರ್ಜಲ್ಲಿ ಈಸಿಯಾಗಿ ಒಂದು 80 to 90, 95 ಆ ಥರ ನಿಮಗೆ ರೇಂಜ್ ಬರುತ್ತೆ. ಆರಾಮಾಗಿ ನೀವು ಲೋಕಲಲ್ಲಿ ಓಡಾಡ್ಕೊತೀರಂದರೆ ಒಂದು 3-4 ದಿನ ಒಂದೇ ಚಾರ್ಜಲ್ಲಿ 3-4 ದಿನ ಓಡಾಡ್ಕೋಬೋದು. ಮತ್ತು ಚಾರ್ಜಿಂಗ್ ಬಗ್ಗೆ ಹೇಳ್ಬೇಕಂದ್ರೆ 4 to 5 ಅವರ್ಸಲ್ಲಿ ನಿಮ್ಗೆ ಆಗಲೇ ಹೇಳ್ದಾಗೆ ಕಂಪ್ಲೀಟ್ ಫುಲ್ ಚಾರ್ಜ್ ಆಗೋಗುತ್ತೆ. ಫುಲ್ ಚಾರ್ಜ್ ಆಗಿದ ತಕ್ಷಣ ಆಟೋಮೆಟಿಕ್ ಅದೇ ಪವರ್ ಕಟ್ ಡೌನ್ ಆಗೋಗುತ್ತೆ. ಸುಮಾರಷ್ಟು ವೆಹಿಕಲ್ಸಲ್ಲಿ ಈಗ ಅಪ್ಡೇಟ್ ಬಿಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ. ಮುಂಚೆ ಎಲ್ಲ ಇರಲಿಲ್ಲ, ಚಾರ್ಜ್ ಆದಮೇಲೂ ಹಾಗೆ ತೋರಿಸ್ತಾನೆ ಇತ್ತು 100% ಅಂತ. ಬಟ್ ಇದಾಗಲ್ಲ, ಫುಲ್ ಕಂಪ್ಲೀಟ್ 100% ಚಾರ್ಜ್ ಆಗಿದ ತಕ್ಷಣ ಅದೇ ಆಫ್ ಆಗೋಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಬ್ಯಾಟ್ರಿ ಲೈಫ್ ಕೂಡ ಇನ್ನೂ ಚೆನ್ನಾಗಿ ಇರುತ್ತೆ, ಇನ್ನೂ ನಿಮಗೆ ಬ್ಯಾಟ್ರಿ ಲೈಫ್ ಜಾಸ್ತಿ ಬರುತ್ತೆ. ಸೊ ಅಷ್ಟೇ, ಇನ್ನು ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಏನಿಲ್ಲ. ಒಂದೊಳ್ಳೆ ವೆಹಿಕಲ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟರೆ ಇತ್ತು, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತು ಈ ಗಾಡಿ ತಂದು ರಿವ್ಯೂ ಮಾಡಿದ್ದೀನಿ. ಇನ್ನು ಈ ಥರ ವೇರಿಯಂಟ್ಸ್ ಸುಮಾರಷ್ಟು ಇದ್ದಾವೆ, ಅಂದರೆ ಇದಕ್ಕೆ ಕಂಪ್ಯಾರಿಸನ್ ಆಗಿ ಸುಮಾರಷ್ಟು ವೆಹಿಕಲ್ಸ್ ಇದ್ದಾವೆ. ನೀವು ಅದಕ್ಕೆ ಹೋಗ್ತೀರಾ ಅಂದರೆ ಅದೂ ಓಕೆ, ಇದಕ್ಕೆ ಹೋಗ್ತೀರಾ ಅಂದರೆ ಇದೂ ಓಕೆ. ಬಟ್ ಇದೊಂದೊಳ್ಳೆ ಅಫೋರ್ಡಬಲ್ ಆಪ್ಷನ್ ಅಂತ ನನಗನ್ನಿಸ್ತು, ಮತ್ತು ಒಂದೊಳ್ಳೆ ಟ್ರಸ್ಟ್ ವರ್ದಿ ಆಪ್ಷನ್ ಅಂತ ಅನಿಸ್ತು. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ, ಇನ್ನೇನು ಜಾಸ್ತಿ ಇದರಲ್ಲಿ ಹೇಳೋದಿಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ಸು ಈಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿರೋಂಥ ವೆಹಿಕಲ್ಸು, 4 ವೀಲರ್ಸ್ ಆಗಿರ್ಬೋದು, 2 ವೀಲರ್ಸ್ ಆಗಿರ್ಬೋದು, ಎಲ್ಲ ಕಂಪ್ನಿಯಲ್ಲೂ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಿಡ್ತಾ ಇದ್ದಾರೆ. ಸೊ EV ಎರ ಬಂದಿದೆ ಅಂತ ಅನ್ಬೋದು. ಸೊ ಅಷ್ಟೇ, ಇವತ್ತಿಗೆ ಇಷ್ಟೇ ವಿಡಿಯೋ. ನಿಮಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ದು ರಿವ್ಯೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ವೆಹಿಕಲ್ ಬಗ್ಗೆ ಎಲ್ಲ ಹೇಳಿದ್ದೀನಿ, ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ. ಸೊ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಹೇಳೋವಂಥದ್ದು ಏನಿಲ್ಲ. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಸಿಗ್ತೀನಿ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ, ನಮ್ಮ ಚಾನಲ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ನಿಮಗೆ ಕಮಿಂಗ್ ಬ್ಲಾಗ್ಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.